ಧರ್ಮಸ್ಥಳದ ಯುವತಿ ನಿಗೂಢ ಸಾವು 22 ವರ್ಷದ ಮಗಳ ಅಕಾಲಿಕ ಸಾವಿಗೆ ಆಘಾತ ಏರೋಸ್ಪೇಸ್ನಲ್ಲಿ ಉದ್ಯೋಗಿಯಾಗಿದ್ದಂತಹ ಯುವತಿ ಧರ್ಮಸ್ಥಳದ ಯುವತಿ ನಿಗೂಢ ಸಾವು 22 ವರ್ಷದ ಮಗಳ ಅಕಾಲಿಕ ಸಾವಿಗೆ ಆಘಾತ ಏರೋಸ್ಪೇಸ್ನಲ್ಲಿ ಉದ್ಯೋಗಿಯಾಗಿದ್ದಂತಹ ಯುವತಿ 22 ವರ್ಷದ ಆಕಾಂಕ್ಷ ಎಸ್ ನಾಯರ್ ನಿಗೂಢ ಸಾವು ಧರ್ಮಸ್ಥಳದ ಸುರೇಂದ್ರ ಹಾಗೂ ಸಿಂಧೂದೇವಿ ದಂಪತಿ ಮಗಳು ಈಕೆ ಆಕಾಂಕ್ಷ ಅವರು ಸಾವನ್ನಪ್ಪಿದ್ದಾರೆ. ನಿಗೂಢವಾಗಿ ಧರ್ಮಸ್ಥಳದ ಯುವತಿ ಸಾವನ್ನಪ್ಪಿರುವುದು ಎಲ್ರಿಗೂ ಕೂಡ ಅಚ್ಚರಿ ಉಂಟಾಗಿದೆ. 6 ತಿಂಗಳ ಹಿಂದೆ ಏರೋಸ್ಪೇಸ್ನಲ್ಲಿ ಇಂಜಿನಿಯರ್ ನೌಕರಿಗೆ ಸೇರ್ಪಡೆ. ದೆಹಲಿಯ ಏರೋಸ್ಪೇಸ್ ಕಚೇರಿಯಲ್ಲಿ ನೌಕರಿಯಲ್ಲಿದ್ದಂತಹ ಯುವತಿ ಆಕಾಂಕ್ಷ ಪಂಜಾಬ್ನ LPU ಪಗ್ವಾಡ್ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣ. ಆರು ತಿಂಗಳ ಹಿಂದೆ ಏರೋಸ್ಪೇಸ್ನಲ್ಲಿ ಇಂಜಿನಿಯರ್ ನೌಕರಿಗೆ ಸೇರ್ಪಡೆಯಾಗಿದ್ಲು. ದೆಹಲಿಯಲ್ಲಿ ಏರೋಸ್ಪೇಸ್ ಕಚೇರಿಯಲ್ಲಿ ನೌಕರಿಯಲ್ಲಿದ್ದಂತಹ ಯುವತಿ ಆಕಾಂಕ್ಷ ಪಂಜಾಬ್ನ LPU ಪಗ್ವಾಡ್ ಎನ್ನುವಂತಹ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣವನ್ನ ಕೂಡ ಪಡೆದಿದ್ಲು. ಈ ಹಿನ್ನೆಲೆಯಲ್ಲಿ ಸರ್ಟಿಫಿಕೇಟ್ ಅನ್ನ ಪಡೆಯಲು ಪಂಜಾಬ್ಗೆ ತೆರಳಿದ್ದಂತಹ ಆಕಾಂಕ್ಷ ವೀಕ್ಷಕರೇ 6 ತಿಂಗಳ ಹಿಂದೆ ಏರೋಸ್ಪೇಸ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸಕ್ಕೆ ಕೂಡ ಸೇರ್ಪಡೆಯಾಗಿರುವಂತಹ ಆಕಾಂಕ್ಷ ಈಗ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಸೌಜನ್ಯ ಕೇಸ್ ಇನ್ನೂ ಕೂಡ ಮಾಸಿಲ್ಲ. ಅದೇ ಒಂದು ಕೇಸನ್ನ ತುಂಬಾ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಅದೇ ಒಂದು ರೀತಿಯಾಗಿ ಅದೇ ಒಂದು ಊರಿನಲ್ಲಿ ಇನ್ನೊಂದು ನಿಗೂಢ ಸಾವು ನಿಜಕ್ಕೂ ಕೂಡ ಭಯಾನಕ. ದೆಹಲಿಯ ಏರೋಸ್ಪೇಸ್ ಕಚೇರಿಯಲ್ಲಿ ನೌಕರಿಯ ಕೆಲಸವನ್ನ ಮಾಡ್ತಾ ಇದ್ದಂತಹ ಆಕಾಂಕ್ಷ ಪಂಜಾಬ್ನ LPU ಪಗ್ವಾಡ ಎನ್ನುವಂತಹ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣವನ್ನ ಕೂಡ ಪಡೆಯುತ್ತಾರೆ. ಈ ಹಿನ್ನೆಲೆಯಲ್ಲಿ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಳೋಕೆ ಪಂಜಾಬ್ಗೆ ತೆರಳಿರುವಂತಹ ಆಕಾಂಕ್ಷ ಅಲ್ಲಿ ಏನಾಯಿತು ಅನ್ನುವುದೇ ಈಗ ಪ್ರಶ್ನೆಯಾಗಿದೆ. ಧರ್ಮಸ್ಥಳದಲ್ಲಿ ಇನ್ನೊಂದು ಯುವತಿ ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ಅಚ್ಚರಿಯ ವಿಚಾರವಾಗಿದೆ. ಧರ್ಮಸ್ಥಳದ ಯುವತಿಯ ನಿಗೂಢ ಸಾವು ಪಂಜಾಬ್ನಲ್ಲಿ 3ನೇ ಮಹಡಿಯಿಂದ ಬಿದ್ದು ದುರಂತ. 3ನೇ ಮಹಡಿಯಿಂದ ಬಿದ್ದಿದ್ದು ಹೇಗೆ ಅನ್ನುವುದರ ಬಗ್ಗೆ ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಜಲಂಧರ್ ಪೊಲೀಸ್ ಠಾಣೆಯಲ್ಲಿ ನಡೆಯುತ್ತಿರುವಂತಹ ತನಿಖೆ ವೀಕ್ಷಕರೇ ಕಾಲೇಜಿಗೆ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಳೋಕೆ ಅಂತ ಹೋಗ್ತಾಳೆ. ಅದಾದ ನಂತರ ಮಧ್ಯಾಹ್ನ ತನ್ನ ಮನೆಯವರಿಗೂ ಕೂಡ ಮೆಸೇಜ್ ಹಾಕ್ತಾಳೆ, ನಾನು ಕಾಲೇಜಿನಲ್ಲಿದ್ದೀನಿ ಪಪ್ಪ ಅಂತ ಹೇಳಿ ಮೆಸೇಜ್ ಹಾಕ್ತಾಳೆ. ಅದಾದ ನಂತರ ಮಧ್ಯಾಹ್ನ ಅವರ ತಂದೆ ಕರೆ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ಆಕಾಂಕ್ಷ ಫೋನ್ ಎತ್ತೋದಿಲ್ಲ. ಅದಾದ ನಂತರ ಜಲಂಧರ್ ಎನ್ನುವಂತಹ ಪೊಲೀಸ್ ಠಾಣೆಯಿಂದ ಕಾಲ್ ಬರುತ್ತೆ, ನಿಮ್ಮ ಮಗಳು 3ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು. ಹಾಗಾದ್ರೆ ಧರ್ಮಸ್ಥಳದ ಯುವತಿಗೆ ಏನಾಯಿತು? ಯಾಕಾಗಿ 3ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾಳೆ? ತನ್ನ ಮಗಳು ಇದು ಯಾವುದೂ ಕೆಲಸವನ್ನ ಮಾಡೋದಿಲ್ಲ, ಅಂದ್ರೆ ಆತ್ಮಹತ್ಯೆಯಂತಹ ಘೋರ ಕೃತ್ಯವನ್ನ ಎಂದೂ ಕೂಡ ಎಸಗೋದಿಲ್ಲ ಅಂತ ಹೇಳಿ ಅವರ ತಂದೆಯೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಧರ್ಮಸ್ಥಳದ ಆ ಒಂದು ಯುವತಿಗೆ ಆಗಿದ್ದಾದ್ರೂ ಏನೋ ನಿಗೂಢ ಸಾವು ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ.
ಇದರ ಬಗ್ಗೆ ಮಾತನಾಡಲಿಕ್ಕೆ ಆಕಾಂಕ್ಷಾ ಸಹೋದರ ಆಕರ್ಷ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆಕರ್ಷ್, ನಿಜಕ್ಕೂ ಆಕಾಂಕ್ಷನಿಗೆ ಆಗಿದ್ದಾದ್ರೂ ಏನು? ಈಗ ಎಕ್ಸಾಕ್ಟ್ಲಿ ನಾನು ಈಗ ಮುಗಿಸ್ತಾ ಇದ್ದೇವೆ ಸ್ಟೇಷನ್ ಹತ್ರ ಅಮೃತಸರ್ ಏರ್ಪೋರ್ಟ್ ಇಂದ ಹೋಗ್ತಾ ಇದ್ದೇವೆ. ಆದ್ರೆ ನಿನ್ನೆವರೆಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸಡನ್ ಆಗಿ ಕಾಲ್ ಬಂದಿತ್ತು ನನ್ನ ತಂದೆ ತಾಯಿಯವರಿಗೆ. ಅಲ್ಲಿಂದ ಪೊಲೀಸ್ ಸ್ಟೇಷನ್ ಇಂದ ಆಕಾಂಕ್ಷ ಸುಸೈಡ್ ಮಾಡಿದಾಳ ಅಂತ ಹೇಳಿ. LP ಅಲ್ಲಿ ಕಲಿತಾ ಇದ್ದ ಅವಳು. 2024 ಪಾಸ್ ಔಟ್, ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದ. ಪಾಸ್ ಔಟ್ ಆಗಿ ಕಾಲೇಜಿಂದಾನೇ ಸ್ಪೈಸ್ ಜೆಟ್ ಅಲ್ಲಿ ಪ್ಲೇಸ್ಮೆಂಟ್ ಆಗಿತ್ತು. ಸೊ ಡೆಲ್ಲಿಯಲ್ಲಿ ವರ್ಕ್ ಮಾಡ್ತಾ ಇತ್ತು ಫ್ರಮ್ ಲಾಸ್ಟ್ ಆಲ್ಮೋಸ್ಟ್ 6 to 7 months. ಹಾಗಾಗಿ ಅವಳಿಗೆ ಜರ್ಮನಿ ಕಲೀಲಿಕ್ಕೆ ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ಸೊ ರೀಸೆಂಟ್ ಆಗಿ ನಾನು ಆಕ್ಚುಲಿ ಅಬ್ರಾಡ್ ಎಜುಕೇಶನ್ ಎಲ್ಲ ಇದು ಮಾಡ್ತಾ ಇರುವಂತದ್ದು. ಸೊ ನಾನು ಅವಳಿಗೆ ಸಜೆಸ್ಟ್ ಮಾಡಿದ್ದೇನೆ, ಪ್ರೊಸೆಸ್ ಸ್ಟಾರ್ಟ್ ಮಾಡು, ಸೊ ಸ್ಟಾರ್ಟ್ ಮಾಡು, ಜರ್ಮನಿ ಹೋಗ್ಬೇಕು ಸ್ಟಾರ್ಟ್ ಮಾಡು ಅಂತ. ಹಾಗೆ ತಂದೆ ಸಹ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಅದು ಕೆಲವು ಸರ್ಟಿಫಿಕೇಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಬೇಕಿತ್ತಲ್ಲ. ಸೊ ಶಿ ವಾಸ್ ಅರೇಂಜಿಂಗ್ ಸರ್ಟಿಫಿಕೇಟ್. ಅದರಲ್ಲಿ ಕೆಲವು ಸರ್ಟಿಫಿಕೇಟ್ಸ್ LP ಇಂದ ಆನ್ಲೈನ್ ಅಲ್ಲೇ ಕೊಡ್ತಾರಂತೆ ಕೆಲವು ಫ್ಯಾಕಲ್ಟೀಸ್. ಯಾರೋ ಒಬ್ರು ಫ್ಯಾಕಲ್ಟಿ ಹೇಳಿದ್ರಂತೆ ಅದೆಲ್ಲ ಡೈರೆಕ್ಟ್ ಕೊಡ್ಲಿಕ್ಕೆ ಆಗಲ್ಲ, ನೀನ್ ಇಲ್ಲೇ ಬರ್ಲೇಬೇಕು. ಸೊ ದಟ್ ಇಸ್ ಸಮಥಿಂಗ್ ಸಸ್ಪಿಷಿಯಸ್. ಯಾಕಂದ್ರೆ ಯೂನಿವರ್ಸಿಟಿ ಇಸ್ ಕಂಪ್ಲೀಟ್ಲಿ ಕ್ಲೋಸ್ಡ್. ಫಸ್ಟ್ ಆಫ್ ಆಲ್ ಇದು ಬಾರ್ಡರ್ ಅಲ್ಲಿ ಇರುವಂತ ಒಂದು ಯೂನಿವರ್ಸಿಟಿ ಇಂಡಿಯಾ ಪಾಕಿಸ್ತಾನ. ಇಟ್ ಇಸ್ ಕ್ಲೋಸ್ಡ್ ಆಸ್ ಆಫ್ ನೌ. ಕ್ಲೋಸ್ಡ್ ಆಗಿರೋ ಯೂನಿವರ್ಸಿಟಿಗೆ ಬರ್ಲಿಕ್ಕೆ ಹೇಳೋದಂದ್ರೆ ಸಸ್ಪಿಷಿಯಸ್. ಸೊ ಹಾಗಾಗಿ ಅವಳು ಹೋಗಿದ್ದಾಳೆ ಆನ್ 16 ಈವ್ನಿಂಗ್ ರೀಚ್ ಆಗಿ ಅಲ್ಲಿ ಅವತ್ತು ಓಪನ್ ಇಲ್ಲ, ನೆಕ್ಸ್ಟ್ ಡೇ ಬಾ ಅಂತ ಹೇಳ್ತಾಳೆ. ಸೊ ಅವಳು ಅಲ್ಲೇ ಕೆಲ ಫ್ರೆಂಡ್ಸ್ ಇದ್ದಾರೆ, ಅಲ್ಲೇ ಸ್ಟೇ ಆಗಿದ್ದಾಳೆ. ಮಾರ್ನಿಂಗ್ 9:30 ಕಾಲೇಜ್ ಹೋದವಳು ಅಲ್ಲಿಂದ ಮೆಸೇಜ್ ಮಾಡ್ತಾಳೆ ನನ್ನ ತಾಯಿಗೆ, ನಾನು ಇಲ್ಲಿ ಕಾಲೇಜ್ ಮುಟ್ಟಿದ್ದೇನಮ್ಮ ಅಂತ ಹೇಳಿ. ದಟ್ ಇಸ್ ದ ಲಾಸ್ಟ್ ಮೆಸೇಜ್ ಆಲ್ಮೋಸ್ಟ್. ಆಮೇಲೆ ಆಲ್ಮೋಸ್ಟ್ 16th ಈವ್ನಿಂಗ್ ಕೂಡ ತಂದೆ ತಾಯಿ ಕಾಲ್ ಮಾಡಿ ಆಲ್ಮೋಸ್ಟ್ 1 hour ಮಾತಾಡಿದಾಳೆ. ನೋ ಸೈನ್ಸ್ ಆಫ್ ಎನಿ ಡಿಸ್ಟ್ರೆಸ್ ಆಗ್ಲಿ ಏನೂ ಇರ್ಲಿಲ್ಲ. ಕಂಪ್ಲೀಟ್ಲಿ ಜಾಯ್. ಹಾಗೆ ನಿನ್ನೆ ಬೆಳಿಗ್ಗೆ ಈಗ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವರಿಗೆ ಕಾಲ್ಸ್ ಬರುತ್ತೆ 11:30 12 ಆಗುವಾಗ ಹೀಗೆ ಆಗಿದೆ ಅಂತ ಹೇಳಿ. ಕೇಳಿದ ಕೂಡಲೇ ನಾವೀಗ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಗೆ ಹೊರಟಿದ್ದೀವಿ. ಈವನ್ ಪೊಲೀಸ್ ಕೂಡ ಅಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಫಸ್ಟ್ ಹೇಳಿದ್ರು ನೀವು ಬರ್ಲೇಬೇಕು, ಇಲ್ಲಿ ಬಂದ ಮೇಲೆ ನಾವ್ ಏನಿದ್ರು ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ಮಾಡ್ತೇವೆ, ಅಲ್ಲಿ ತನಕ ಏನ್ ಹೇಳಕ್ ಆಗಲ್ಲ. ಈಗ ಡೆಡ್ ಬಾಡಿ ಗವರ್ಮೆಂಟ್ ಹಾಸ್ಪಿಟಲ್ ಪದ್ವಾರದಲ್ಲಿ ಇದೆ. ಈಗ ಪೊಲೀಸ್ ಸ್ಟೇಷನ್ ರೀಚ್ ಆಗ್ತದೆ ಒಂದು 15 minutes ಅಲ್ಲಿ. ಅಲ್ಲಿಂದ ಬಾಡಿ ಐಡೆಂಟಿಫೈ ಮಾಡಿ ಪೋಸ್ಟ್ ಮಾರ್ಟಮ್ ಪ್ರೊಸೆಸ್ ಏನಿದೆ ಮಾಡ್ತಾರೆ. ಏನಾಗಿದೆ ನಿಜಕ್ಕೂ ಅಲ್ಲಿ ಆಕಾಂಕ್ಷಾ ಅವರಿಗೆ ಅನ್ನೋದು ಇನ್ನೂ ಕೂಡ ಪೊಲೀಸರು ಸರಿಯಾದ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇಲ್ಲ. ಹೌದು, ಈಗ ಒಂದು 1 hour ಬ್ಯಾಕ್ ಕೂಡ ಅಲ್ಲಿಂದ SI ಕಾಲ್ ಮಾಡಿದ್ರು, ಯಾವಾಗ ಮುಟ್ತಾ ಇದ್ದೀರಾ ಅಂಡ್ ಹಾಗೆ. ಅಷ್ಟೇ. ನಾನು ಏನಾದ್ರು ಡೀಟೇಲ್ಸ್ ಕೇಳಿದ್ರೆ ಅವಾಯ್ಡಿಂಗ್ ದೋಸ್ ಥಿಂಗ್ಸ್. ನೀವು ಇಲ್ಲಿ ಬಂದ್ಮೇಲೆ ನಾವು ಹೇಳ್ತೀವಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಯಾವ್ದಾದ್ರು ಅನುಮಾನಗಳಿದ್ಯಾ ಆಕಾಂಕ್ಷಾ ಸಾವಿಗೆ? ಫ್ಯಾಕಲ್ಟಿ ಒಂದು ಫಸ್ಟ್ ಡೌಟ್ ಬರುವಂತ, ಫ್ಯಾಕಲ್ಟಿ ಯಾಕೆ ಕರೆಸಿದ್ರು ಅಂತ ಒಂದು ಡೌಟ್ ಬರುತ್ತೆ. ಯೂನಿವರ್ಸಿಟಿ ಇಸ್ ಕ್ಲೋಸ್ಡ್. ಫಸ್ಟ್ ಥಿಂಗ್ ಇಸ್ ದಟ್. ಹಾಗೆ ಮತ್ತೆ ಸಡನ್ ಆಗಿ ವಿದಿನ್ 1 to 2 hours ಟೈಮ್ ಅಲ್ಲಿ ವಾಟ್ ಅಂದ್ರೆ ಅಷ್ಟು ದೊಡ್ಡ ಏನ್ ಘಟನೆ ಆಗಿರ್ಬೋದು. ದಟ್ ಶಿ ಇಸ್ ಡೆಡ್ ಆಸ್ ಆಫ್ ನೌ. ನಮ್ಗೆ ಇವನ್ ನೌ ವಿ ಕ್ಯಾನಾಟ್ ಬಿಲೀವ್ ದಟ್. ನ್ಯೂಸ್ ಬಂದ್ ಕೂಡಲೇ ವಿ ಥಾಟ್ ಇಟ್ ಇಸ್ ಅ ಫೇಕ್ ನ್ಯೂಸ್ ಹಾಗೆಲ್ಲ ಅನ್ಕೊಂಡಿದ್ವಿ. ಬಟ್ ಬೈ ದ ಎಂಡ್ ಆಫ್ ದಟ್ ಇಟ್ ವಾಸ್ ಕನ್ಫರ್ಮ್ಡ್. ಹಾಗೆ ಸೊ ಯೂನಿವರ್ಸಿಟಿ ಮೇಲೆ ಏನೋ ಫೌಲ್ ಪ್ಲೇ ಇದೆ ಅಂತ ಡೌಟ್ ಇದೆ ನಮ್ಗೆ. ಈಗ ಅಲ್ಲಿ ಹೋಗಿ ಅದಾದ ಮೇಲೆ ಪೊಲೀಸರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಹೌದು CCTV ಫುಟೇಜಸ್ ಎಲ್ಲ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅವಳು ಬರುವಂತದ್ದು ಅದೆಲ್ಲ. ಮತ್ತೆ ನೋಡ್ಬೇಕು ಕಾಲ್ ರೆಕಾರ್ಡ್ ಏನೋ ಕಾಲ್ ಲಿಸ್ಟ್ ಏನೋ ಸಿಕ್ಕಿದ್ರೆ ಹೂ ಡಿಡ್ ಶಿ ಸ್ಪೀಕ್ ಲಾಸ್ಟ್ ಅದೆಲ್ಲ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸ್ವಲ್ಪ ಐಡಿಯಾ ಸಿಗ್ಬೋದು ನಮ್ಗೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಆಕರ್ಷ್ ಅವರು ಈ ಒಂದು ಸಮಯದಲ್ಲೂ ಕೂಡ ಫ್ರೀಡಮ್ ಟಿವಿಯ ಜೊತೆಗೆ ಮಾತನಾಡಿದ್ರು. ತನ್ನ ತಂಗಿಯ ಸಾವಿಗಾಗಿ ಅನುಮಾನಗಳು ಇದ್ದೇ ಇದೆ. ಯಾಕಂತಂದರೆ ಬಾರ್ಡರಲ್ಲಿರುವಂತಹ ಕಾಲೇಜ್ ಅದಾಗಿತ್ತು. ಬಾರ್ಡರಲ್ಲಿರುವಂತಹ ಕಾಲೇಜನ್ನು ಮುಚ್ಚಲಾಗಿತ್ತು ಯುದ್ಧದ ಭೀತಿಯಿಂದಾಗಿ. ಈಕೆ ಸಾವನ್ನಪ್ಪಿ ಇದ್ದಾಳೆ. ಆ ಒಂದು ಕಾರಣಕ್ಕಾಗಿ ನಮಗೆ ಅನುಮಾನ ಇದೆ ಅಂತ ಹೇಳಿ ಆಕರ್ಷ್ ಹೇಳಿಕೆಯನ್ನು ಫ್ರೀಡಮ್ ಟಿವಿಗೆ ಕೊಟ್ಟಿದ್ದಾರೆ. 3ನೇ ಮಹಡಿಯಿಂದ ಬಿದ್ದಿದ್ದು
ಇದು ತುಂಬಾ ಅನುಮಾನಾಸ್ಪದವಾಗಿದೆ ಎನ್ನುವಂತಹ ವಿಚಾರವನ್ನ ಆಕರ್ಷ್ ಹೇಳ್ಕೊಂಡಿದ್ದಾರೆ. ಪಂಜಾಬ್ನಲ್ಲಿ 3ನೇ ಮಹಡಿಯಿಂದ ಬಿದ್ದು ದುರಂತ ಸಂಭವಿಸಿತ್ತು. ಆಕಾಂಕ್ಷಾ ಕಾಲೇಜ್ಗೆ ಹೋಗ್ತಾಳೆ. ತದಾದ ನಂತರ ಇನ್ನೇನು ಸರ್ಟಿಫಿಕೇಟ್ ಪಡೆದುಕೊಳ್ಳಬೇಕು ಎನ್ನುವಂತಹ ವಿಚಾರವನ್ನ ಅಂದುಕೊಳ್ತಾಳೆ. ಅದಾದ ನಂತರ ಅಮ್ಮನಿಗೆ ಒಂದು ಮೆಸೇಜ್ ಹಾಕ್ತಾಳೆ. ಏನು ಅಂತಂದ್ರೆ, ನಾನು ಕಾಲೇಜಿಗೆ ರೀಚ್ ಆಗಿದ್ದೇನೆ ಅನ್ನುವಂತಹ ಮೆಸೇಜನ್ನ ಹಾಕ್ತಾರೆ. ಅದಾದ ನಂತರ ಆಕಾಂಕ್ಷಾ ಯಾರ ಕೈಗೂ ಕೂಡ ಸಿಗೋದಿಲ್ಲ. ಅಂತಂದ್ರೆ ಆ ಒಂದು ಕಾಲೇಜಿನಲ್ಲಿ ಹಾಗಾದ್ರೆ ಏನ್ ನಡೀತು, ಆಕಾಂಕ್ಷಾಗೆ ತಾನು ಆತ್ಮಹತ್ಯೆಯನ್ನ ಮಾಡಿಕೊಳ್ಳಬೇಕು ಅಂತ ಯಾಕೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಹಲವಾರು ಅನುಮಾನಗಳು ಇದ್ದಿದ್ದಂತೂ ಸತ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.